ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತೆಲ್ಲ ಏನೆಲ್ಲ ಮಾಡ್ತೀನಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇಲ್ಲ ಪ್ಲೀಸ್ ಹೋಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್. ಹಾಗೆ 2ನೇ ದಿನದ್ದು ಡಯೆಟ್ಟು, ಸ್ವಲ್ಪ ಕಾಳು ಹಾಗೆ ಕಡಲೆ ಬೀಜ, ಒಂದು 4-5 ಬಾದಾಮಿ ತಿಂದೆ. ಸೊ ಹೇಗೋಗುತ್ತೆ ನೋಡೋಣ ಇವತ್ತಿನ ಡಯೆಟ್. ಹಾಗೆ ಅಪ್ಪಾಜಿ ಸ್ವಲ್ಪ ಟೀ ಬೇಕು ಅಂತಂದರು. ಅವರಿಗೆ ಒಂದೇ ಒಂದು ಗ್ಲಾಸ್ ಆಗೋಷ್ಟು ಟೀ ಇಟ್ಟೆ. ಆಮೇಲೆ ಜಾಸ್ತಿ ಆಗಿಬಿಟ್ರೆ ನನಗೂ ಕುಡಿಬೇಕು ಅಂತ ಅನಿಸುತ್ತೆ. ಡಯೆಟಲ್ಲಿ ಇರೋದ್ರಿಂದ ಸ್ವಲ್ಪ ಶುಗರು ಕಡಿಮೆ ಮಾಡೋಣ, ಬೆಲ್ಲ ಹಾಕೋದು ಯೂಶ್ವಲಿ, ಆದ್ರೂ ಬೇಡ ಅಂತ ಅಂದ್ಕೊಂಡು ಅವ್ರಿಗೆ ಸ್ವಲ್ಪ ಮಾಡಿಕೊಟ್ಟೆ ಅಷ್ಟೇ. ಟೀ ನೋಡಿದ್ರೇ ನನಗೆ ಕುಡಿಬೇಕು ಅಂತ ಅನ್ನಿಸ್ತಿತ್ತು, ಆದ್ರೂ ಕಂಟ್ರೋಲ್ ಮಾಡಿಕೊಂಡು ಕುಡಿಬಾರ್ದು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ಹಾಗೆ ಸ್ವಲ್ಪ ಕರುಗೆ ಉಣ್ಣೆ ಎಲ್ಲ ಆಗ್ಬಿಟ್ಟಿತ್ತು. ಔಷಧಿ ಹಚ್ಬಿಡೋಣ, ಬಿಸಿಲಿತ್ತಲ್ಲ, ಬಿಸಿಲಲ್ಲೇ ಹಚ್ಚಬೇಕು ಇದನ್ನು. ಅದಕ್ಕಾಗಿ ಅದಕ್ಕೆಲ್ಲ ಒಂದು ಲೀಟ್ರ್ ನೀರಿಗೆ 1-2 ಡ್ರಾಪ್ ಹಾಕ್ಬೇಕು ಅಷ್ಟೇ. ಆದರೂ ಕೈ ಕವರೆಲ್ಲ ಹಾಕ್ಕೊಂಡು ಹಚ್ತಿದ್ದೆ, ಸಿಕ್ಕಾಬಟ್ಟೆ ಸ್ಮೆಲ್ಲು. ಆ ಕರು ಹೆಂಗೆ ತಡ್ಕೊಳುತ್ತೋ ಅಂದ್ಕೊಳ್ತಿದ್ದೆ ಮನಸ್ಸಲ್ಲೇ. ಇರಲೇ ಇಲ್ಲ, ಸುಮಾರು 1 ವರ್ಷದಿಂದ ಒಂದು ಉಣ್ಣೆನೂ ಆಗಿರಲಿಲ್ಲ. ಈಗ ಯಾಕೋ ಆಗಿದ್ದಾವೆ, ಸೀಸನ್ ಅಂತ ಅಂತಿದ್ರು ಅಪ್ಪಾಜಿ. ಇನ್ನು ಹಚ್ಚಲಿಲ್ಲ ಔಷಧಿ ಅಂದರೆ ಕರು ಲಾಸ್ ಆಗೋಗ್ಬಿಡುತ್ತೆ ಅಂತ ಹಚ್ತಾ ಇದ್ದೆ. ಅಂತೂ ಹೋದ ವಾರ ಹಚ್ಚಿದ್ದೆ, ಆದರೂ ಕಂಟ್ರೋಲ್ ಆಗಿರಲಿಲ್ಲ, ಅದಕ್ಕೆ ಈ ಸಲನೂ ಹಚ್ಚಿದೆ. ಹಾಗೆ ಅಪ್ಪಾಜಿ ದನಗಳ್ನೆಲ್ಲ ಇಲ್ಲೇ ಗುಡ್ಡಕ್ಕೆ ಅಂತ ಇಟ್ಕೊಂಡೋದ್ರು. ಹಾಗೆ ಸ್ವಲ್ಪ ಸಗಣಿ ಎಲ್ಲ ಬಾಚಾಕಿ ಬಂದೆ. ನಮ್ಮ ಅತ್ತೆ ಗಿಣ್ಣ ಕಾಸು ಕೊಟ್ಟು ಕಳಿಸಿದ್ರು, ಅದನ್ನು ನನಗಿಷ್ಟ ಅಂತ ಕೊಟ್ಟು ಕಳಿಸಿದ್ರು ಪಾಪ. ಅದನ್ನು ಸ್ವಲ್ಪ ತಿಂದೆ, ಬೆಲ್ಲ ಹಾಕಿರೋದು, ಏನಾಗಲ್ಲ ತಿಂದರೆ ಅಂತ ಸ್ವಲ್ಪ ತಿಂದೆ. ಹಾಗೆ ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಉದ್ದಿನಬೇಳೆನ ನೆನೆಹಾಕ್ತಿದ್ದೆ. ನಾನು ಸುಮಾರು ಒಂದು ಅರ್ಧ kg ಇಡ್ಲಿ ರವೆನ ಹಾಕ್ತೀನಿ ನಮ್ಮ ಮನೆಗೆ. ಅದಕ್ಕೆ 1.5 ಕಪ್ಪು ಉದ್ದಿನಬೇಳೆ ಹಾಕ್ತೀನಿ. ಇಡ್ಲಿ ಚೆನ್ನಾಗಿ ಬರ್ತವೆ. ನಾನಿದಕ್ಕೆ ಯಾವುದೇ ಆಗಲಿ ಅವಲಕ್ಕಿ, ಅನ್ನ ಏನೂ ಹಾಕೋಲ್ಲ, ಬರೀ ಉದ್ದಿನಬೇಳೆ, ಇಡ್ಲಿ ರವೆ ಅಷ್ಟೇ ಹಾಕಿ ಒಂದು 5-6 ಗಂಟೆ ನೆನೆಯೋಕೆ ಇಡ್ತೀನಿ. ಹಾಗೆ ಸ್ವಲ್ಪ ಸೊಸೈಟಿಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಬರೋಣ ಅಂತ ಹೋದೆ. ಹೋಗಿ ಬಂದು ಒಂದು ಸ್ವಲ್ಪ ಕೋಲ್ಡ್ ಕಾಫಿ ಮಾಡೋಣ, ಕುಡಿಬಾರ್ದು ಅಂತ ಮಾಡ್ತಿದ್ದೆ. ಸೊ ವೀಡಿಯೋಗೆ ಬೇಕಾಗಿತ್ತು, ಹಾಗಾಗಿ ಮಾಡ್ತಾಯಿದ್ದೆ. ಈ ರೆಸಿಪಿನ ಶೇರ್ ಮಾಡ್ತೀನಿ, ಕೋಲ್ಡ್ ಕಾಫಿ ರೆಸಿಪಿನ ಹೇಗೆ ಮಾಡೋದು ಅಂತ. ಹಾಗಾಗಿ ಕಡಿಮೆ ಶುಗರ್ ಹಾಕಿದ್ದೆ, ಏನಾಗಲ್ಲ. ಇವತ್ತೊಂದಿನ ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ವಲ್ಲ ಅಂತ ಸ್ವಲ್ಪ ಕುಡಿದೆ, ಇಷ್ಟೊಂದು ಏನು ಕುಡಿಲಿಲ್ಲ, ಸ್ವಲ್ಪ ಕುಡಿದೆ. ಚೆನ್ನಾಗಿ ಬಂದಿತ್ತು, ಆದರೂ ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಬರಬೇಕಿತ್ತು. ನಾನು ಸ್ವಲ್ಪ ಐಸ್ ಕ್ಯೂಬ್ ಜಾಸ್ತಿ ಹಾಕಿದ್ರಿಂದ ಅಷ್ಟು ಬರಲಿಲ್ಲ, ಆದರೂ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಸಿಂಪಲ್ಲಾಗಿ ಮಾಡಿಕೊಡ್ಬೋದು ಈ ಕೋಲ್ಡ್ ಕಾಫಿನ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ನಾನು ಯಾವಾಗಲೂ ತುಪ್ಪ ಮಾಡ್ಬೇಕಾದ್ರೆ ತುಪ್ಪದ ಪುಡಿ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತೀನಲ್ಲ, ನಾನು ಯಾವಾಗಲೂ ತುಪ್ಪ ಮಾಡಬೇಕಾದ್ರೆ ಆ ಪುಡಿನ ಹಾಕ್ತಿರ್ತೀನಿ. ಸೊ ಆ ಪುಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆ ಪುಡಿ ನಿಮಗೆ ನೀವು ಬರೀ ತುಪ್ಪ ಒಂದಕ್ಕೆ ಅಲ್ಲ, ಈಗ ಚಿತ್ರಾನ್ನ, ಪಲಾವ್, ಹಾಗೆ ಅದರಲ್ಲಿ ಕಿಚಡಿ ಅಂತ ಮಾಡ್ತಾರೆ, ಅದು ಮಾಡಿದಾಗೆಲ್ಲ ಆ ಪೌಡ್ರನ್ನ ಹಾಕ್ತೀವಿ. ಹಾಗೆ ಪಲ್ಯಗಳಿಗೆ ಎಲ್ಲದನ್ನು ಹಾಕ್ಬೋದು, ಆ ಪುಡಿನ ಚೆನ್ನಾಗಿರುತ್ತೆ. ಸೊ ಆ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ತುಪ್ಪದ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೆಂತೆ, ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದು ಫುಲ್ ಲೋ ಫ್ಲೇಮಲ್ಲೇ ಹುರಿರಿ, ಹೈ ಫ್ಲೇಮ್ ಇಟ್ಟರೆ ಒತ್ತೋಗ್ಬಿಡುತ್ತೆ. ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಹುರ್ಕೊಂಡಾದಮೇಲೆ ಒಂದು ಪಾತ್ರೆಗೆ ತಣ್ಣಗಾಗೋಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಪುಡಿ ದಪ್ಪ ಕೊನೆ ಹಾಕ್ಬಾರ್ದು, ಅರಿಶಿನ ಕೊನೆನ ಪುಡಿ ಮಾಡಿ ಇಟ್ಕೊಂಡಿರಬೇಕು, ಆವಾಗ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಇದನ್ನು ಒಂದು ಕಪ್ಪಷ್ಟು, ಒಂದು 1/4 kg ಅಷ್ಟು ಇದನ್ನು ಹುರ್ಕೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲೇ. 2 ಹುರಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಿ, ಅದು ತಣ್ಣಗಾಗಲಿ. ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇಷ್ಟನ್ನು ಒಂದೇ ಸಲ ಹಾಕ್ಕೊಂಡೆ ನಾನು, 2 ಸಲ ಹಾಕ್ಕೊಳ್ಳಿ, ಜಾಸ್ತಿ ಕ್ವಾಂಟಿಟಿ ಇದ್ದರೆ ಬೇಗ ಸಣ್ಣಗಾಗಲ್ಲ. ಇತ್ತಲ್ಲ ಅಂತ ಹಾಕ್ಕೊಂಡೆ. ನೀಟಾಗಿ ಸಣ್ಣಗೆ ಪೂರ್ತಿ ನೈಸ್ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಎಷ್ಟು ಘಮ ಅಂತಿತ್ತು ಗೊತ್ತಾ, ತುಪ್ಪದ ಪುಡಿ ರೆಡಿ ಆಯಿತು.
ಒಳ್ಳೆ ಕಲ್ಲರ್ ಇದೆ. ನಾವಿದನ್ನು ಅಡುಗೆಗೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಅರಿಶಿನ ಪುಡಿನೂ ನೀವು ಯೂಸ್ ಮಾಡ್ಕೋಬೋದು. ಇದು ಮಾತ್ರ ತುಪ್ಪಕ್ಕೆ, ಚಿತ್ರಾನ್ನಕ್ಕೆ, ಪಲ್ಯಗಳು ಮಾಡಿದ್ರೆ, ಹಾಗೆ ಏನಾದರೂ ರೈಸ್ ಬಾತ್ಗಳು ಎಲ್ಲ ಮಾಡಿದ್ರೆ ಈ ಪೌಡ್ರನ್ನ ಹಾಕ್ಕೋಬೋದು. ನಾವು ಬೇಕಾದರೆ ಫೇಸ್ ಪ್ಯಾಕು ಹಾಕ್ಕೋಬೋದು. ಇದನ್ನು ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಇದನ್ನು. ಹಾಗೆ ಅಜ್ಜಿ ಬಂದಿದ್ದರು, ಅವ್ರ ಜೊತೆ ಕೂತ್ಕೊಂಡು ಮಧ್ಯಾಹ್ನಕ್ಕೆ ರೊಟ್ಟಿ ತಿಂದೆ. ಅಜ್ಜಿನೇ ತಂದಿದ್ರು, ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು. ಹಾಗಾಗಿ ಅಜ್ಜಿ ನಾನು ಮಾತಾಡ್ತಾ ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಸಂಜೆ ಒಂದು ವಾಕ್ ಹೋಗಿ ಬಂದೆ. ಮನೆ ಹತ್ರನೇ ಹೋದೆ, ದೂರ ಹೋಗಲಿಲ್ಲ, ಅಲ್ಲೇ ಕತ್ಲೆ ಆಗೋಕ್ಕಾಗಿತ್ತು. ಬೆಳಿಗ್ಗೆ ಹೋಗಿರ್ಲಿಲ್ವಲ್ಲ ಅಂತ ಸಂಜೆನೇ ಸುಮಾರು ಒಂದು ಅರ್ಧ ಗಂಟೆ ವಾಕ್ ಮಾಡಿದೆ. ವಾಕ್ ಮಾಡಿ ಬಂದು ಅದೇ ಉದ್ದಿನಬೇಳೆನ ನೆನಾಕಿದ್ನಲ್ಲ ಇಡ್ಲಿಗೆ, ಅದನ್ನು ರುಬ್ಬಿಟ್ಬಿಡೋಣ. ಯಾಕೋ ಮಳೆ ಬರೋಂಗಾಗಿತ್ತು, ಗುಡುಗು ಎಲ್ಲ ಗುಡುಗ್ತಿತ್ತಲ್ಲ, ಕರೆಂಟ್ ಹೋಗ್ಬಿಡುತ್ತೆ ಅಂತ ಎಲ್ಲ ಉದ್ದಿನಬೇಳೆನ ರೆಡಿ ರುಬ್ಕೊಂಡೆ. ಹಾಗೆ ಇಡ್ಲಿ ರವೆನೂ ನೀರಲ್ಲಿ ನೆನೆಸಿ ನೀಟಾಗಿ 1-2 ಸಲ ತೊಳೆದು ಹಿಂಡಿ ರುಬ್ಬಿರೋ ಉದ್ದಿನಬೇಳೆಗೆ ಹಾಕ್ಕೊಂಡೆ. ತೊಳೆದು ಹಾಕೋದ್ರಿಂದ ಇಡ್ಲಿ ಸ್ಮೂತಾಗಿ ಬರ್ತವೆ ಅಂತ ನಮ್ಮಮ್ಮ ಹೇಳ್ತಾರೆ. ಹಾಗಾಗಿ ನಾನು ತೊಳೆದು ಹಾಕ್ತೀನಿ. ಎಲ್ಲ ನೀಟಾಗಿ, ನಾನೇನು ಉಪ್ಪು ಇವಾಗ ಹಾಕಲ್ಲ, ಬೆಳಗ್ಗೆಗೆ ಹಾಕೋದು. ನೀಟಾಗಿ ಇಟ್ಟೆ. ಹಾಗೆ ಅಪ್ಪಾಜಿ ಸ್ವಲ್ಪ ಹೆಸ್ರು ಕಾಳು ನೆನಾಕಿದ್ನಲ್ಲ, ಸಂಜೆ ಟೈಮ್ ಏನಾದರೂ ಬೇಕು ಅಂತಾರಲ್ಲ, ಅದಕ್ಕೆ ಹೆಸ್ರು ಕಾಳು ಉಸ್ಲಿನೇ ಮಾಡಿದೆ. ಸ್ವಲ್ಪ ಹಣ್ಣು ಇದ್ದು ನಮ್ಮನೆಯವ್ರ ಹತ್ರ ಎಲ್ಲ ಸುಲಿಸಿಡ್ತಾ ಇದ್ದೆ. ನನಗೆ ಸುಲಿಯೋಕ್ಕೆ ಟೈಮ್ ಇರಲ್ಲ, ಬೇಕಾಗುತ್ತೆ ಅಂತ ಸುಲಿಸಿ ಎಲ್ಲವೂ ಒಟ್ಟಿಗೆ ಕೊಟ್ಬಿಟ್ಟೆ, ಸುಲಿದಿಟ್ಲಿ ಅಂತ. ಹಾಗೆ ನೈಟ್ಗೆ ಸಿಂಪಲ್ಲಾಗಿ ಚಪಾತಿ ಮಾಡಿದೆ. ಸ್ವಲ್ಪ ಚಟ್ನಿ, ಸ್ವಲ್ಪ ಕಾಳು, ಹಾಗೆ ಸ್ವಲ್ಪ ಸಾಂಬಾರು. ಇವತ್ತಿನ ಡಯೆಟ್ಟು ಹೀಗಿತ್ತು. ಹಾಗೆ ಇವತ್ತಿನ ದಿನವೂ ಹೀಗೆ ಇತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.